ಚೆನ್ನವ್ರ ಪ್ರೀತಿ ಕೇಳೋರು ಬಾಳೆಗೊನೆ ಬಾಳೆಹಣ್ಣು ತಗಬಸಿನ ಬಾಳೆಗೊನೆ ತಗಬಲ್ಲ ಅಂತ ಕೇಳೋರು. ಅದಕ್ಕೆ ಇವತ್ತು ಆ ತಾಯಿ ಮಣ್ಣಲ್ಲಿ ಮಣ್ಣಾಗ ಅರ್ಪಿತ್ವಾಗಳೆ ರಂಗನಾಥ ಸ್ವಾಮಿ ಬೆಟ್ಟದ ಕೆಳಗಡೆ ಅವ್ರಿಗೆ ಅರ್ಪಿತ್ವ ಅಲ್ಲಿಂದ ಈ ಕೊನೆ ತಂದಿದ್ದೀನಿ ನಾನು ಅಲ್ಲಿಂದ ಇಲ್ಲಿ. ಮನೆಗೆ ಹೋದ್ರೆ ಪ್ರಸಾದ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ಮನೆ ಮಕ್ಕಳ ತರ ನೋಡ್ಕೊಂತಿದ್ರಿ. ಇವತ್ತು ಅಂತ ತಾಯಿ ಆಗಿರೋದ್ರಿಂದ ಇವತ್ತು ನಮ್ಗೆಲ್ಲ ದುಃಖ. ಇಲ್ಲಿ ಸೇರಿದಂತ ಲಕ್ಷಾಂತರ ಜನರನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ತಾಯಿ ಕೇವಲ ದೇವೇಗೌಡರ ಧರ್ಮಪತ್ನಿ ಅಲ್ಲ, ಅವರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನರ ಒಂದು ಪ್ರೀತಿಯ ತಾಯಿ ಅಂತ ಹೇಳುವಂಥದ್ದು ಕಂಡುಕೊಂಡಿದ್ದೇವೆ. ಬಹುಶಃ ಈ ದೊಡ್ಡ ಮಟ್ಟದ ಜನಸಂಖ್ಯೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಚೆನ್ನಮ್ಮಾಜಿಯವರ ವ್ಯಕ್ತಿತ್ವ, ಅವ್ರ ಗುಣಗಳನ್ನ ತೋರಿಸ್ತಾ ಇದೆ. ಅವ್ರ ಕೈಯಿಂದ ಅನ್ನ ತಿಂದಿದ್ದೀವಿ. ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಯಾರೇ ಹೋದ್ರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಎಲ್ಲರೂ ಕಾಣೋರು. ಆ ಅಮ್ಮ ಎಂದೂ ಕೂಡ ಅಧಿಕಾರ ರಾಜಕಾರಣ ಹಸ್ತಕ್ಷೇಪ ಮಾಡಿದವರು, ಬಂದವರಿಗೆ ಅನ್ನ ಹಾಕೋರು, ಯೋಗಕ್ಷೇಮ ವಿಚಾರ ಮಾಡ್ಕೊಳ್ಳೋರು. ಅವ್ರಿಗೆ ಇಷ್ಟವಾದೆಲ್ಲ ತಿಂಡಿ ತಿನಿಸು ಮನೆಯಲ್ಲೆಲ್ಲ ಮಾಡಿ ನಮ್ಮಮ್ಮಂಗೆ ಯಾವಾಗಲೂ ಮನೆಯಲ್ಲಿ ಅನ್ನದಾಸೋಹ ನಡಿಬೇಕು. ಇವತ್ತು ಲಕ್ಷಾಂತರ ಮಂದಿ ಊಟ ಮಾಡ್ತಾ ಇರೋದು ಅವರೆಲ್ಲೋ ಮೇಲೆ ನಿಂತ್ಕೊಂಡು ತೃಪ್ತಿ ಪಡ್ತಾ ಇದ್ದಾರೆ ನೋಡಿ ಅಂತ ಅನಿಸುತ್ತೆ. ಕೆಪಿ ಭವನ ಆದ್ಮೇಲೆ ಅಲ್ಲಿ ನೆಟ್ಟಿ ಬೆಳೆದಿರೋ ಬಾಳೆಗೊನೆ ಇದು. ಚೆನ್ನವ್ರ ಪ್ರೀತಿನ ಕೇಳೋರು ಬಾಳೆಗೊನೆನ ಬಾಳೆಹಣ್ಣು ತಗಬಸಿನ ಬಾಳೆಗೊನೆ ತಗಬಲ್ಲ ಅಂತ ಕೇಳೋರು. ಅದಕ್ಕೆ ಇವತ್ತು ಆ ತಾಯಿ ಮಣ್ಣಲ್ಲಿ ಮಣ್ಣಾಗ ಅರ್ಪಿತ್ವಾಗಳೆ ರಂಗನಾಥ ಸ್ವಾಮಿ ಬೆಟ್ಟದ ಕೆಳಗಡೆ ಅವ್ರಿಗೆ ಅರ್ಪಿತ್ವ ಅಲ್ಲಿ ಅಂತ ಈ ಕೊನೆ ತಂದಿದ್ದೀನಿ ನಾನು ಅಲ್ಲಿಂದ ಇಲ್ಲಿಗೆ. ಚೆನ್ನವ್ರ ಕಳ್ಕೊಂಡು ನಮಗೆಲ್ಲ ದುಃಖ ಆಗೈತಿ ಇವತ್ತು. ಅದಕ್ಕೋಸ್ಕರ ಚೆನ್ನವರ ಒಂದು ಇದಕ್ಕೋಸ್ಕರ ಅರ್ಪಿಸುವ ಅಂತ ತಂದಿದ್ದೀನಿ ನಾನು ಇವತ್ತು. ನಮ್ಮನ್ನ ಮನೆ ಮಕ್ಕಳ ತರ ಹೋದಾಗ ಮನೆಗೆ ಹೋದ್ರೆ ಪ್ರಸಾದ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ಮನೆ ಮಕ್ಕಳ ತರ ನೋಡ್ಕೊಂತಿದ್ರಿ. ಇವತ್ತು ಅಂತ ತಾಯಿ ಆಗ್ಲಿರೋದ್ರಿಂದ ಇವತ್ತು ನಮ್ಗೆಲ್ಲ ದುಃಖ. ಆ ದೇವರು ದೇವೇಗೌಡರು ಸಾಹೇಬ್ರಿಗಿರ್ಬೋದು, ಕುಮಾರಣ್ಣಂಗಿರ್ಬೋದು, ರೇವಣ್ಣ ಸಾಹೇಬ್ರಿಗಿರ್ಬೋದು ಶಕ್ತಿ ಕೊಡ್ಲಿ. ಯಾಕೆಂದ್ರೆ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ. ಅವರು ಚೆನ್ನವರು ಪಾರ್ಟಿ ಆಫೀಸಿಗೆ ಬರೋರು, ಮಹಿಳಾ ದಿನಾಚರಣೆ ವ್ಯಾಪ್ತಿಲಿ ಬಂದಾಗ ನಮ್ಮನ್ನೆಲ್ಲ ಕೇಳೋರು, ಸಿಬ್ಬಂದಿ ಹೆಂಗಿದ್ದೀರಪ್ಪ ಏನಪ್ಪ ಅಂತ. ನಾವು ಅದನ್ನ ನೆನ್ಸ್ಕೋಬೇಕಾಗುತ್ತೆ ಇವತ್ತು. ಯಾಕೆಂದ್ರೆ ಚೆನ್ನವರು ಇವತ್ತಿಲ್ಲ, ಚೆನ್ನವ್ರನ್ನ ಕಳ್ಕೊಬಿಟ್ಟಿದ್ದೀವಿ. ಚೆನ್ನವ್ರನ್ನ ಕಳ್ಕೊಂಡು ಇವತ್ತು ನಮಗೆ ದುಃಖ. ಇವತ್ತು ಅವರು ಮಣ್ಣಲ್ಲಿ ಮಣ್ಣಾಗ ಅರ್ಪಿತವಾಗವ್ರೆ. ಅವ್ರ ಪೂಜೆಗೋಸ್ಕರ ಈ ಕೊನೆನ ನಾವು ಬೆಳೆದಿರೋ ಕೊನೆನ ಪಾರ್ಟಿ ಆಫೀಸ್ ದೇವೇಗೌಡರ ಅಪ್ಪಾಜಿ ಅವರ ಬೆನ್ನೆಲುಬಾಗಿ ನಿಂತು ಬಹುಶಃ ಮನೆಗೆ ಯಾರೇ ಹೋದ್ರು ಸಹ ಅನ್ನಪೂರ್ಣೇಶ್ವರಿ ತರ ಇವತ್ತೆಲ್ಲರಿಗೂ ಅನ್ನವನ್ನ ಹಾಕೊಂಡು ಬಂದಿರ್ತಕ್ಕಂಥವ್ರು. ಈಗ ನೀವೇ ನೋಡ್ತಾ ಇದ್ದೀರಿ, ನಾನೇನು ಹೇಳ್ಬೇಕಾಗಿಲ್ಲ. ಲಕ್ಷಾಂತರ ಜನ ಬೆಳಗ್ಗೆ 10 ಗಂಟೆಯಿಂದನೇ ಬಂದು ಹೋಗ್ತಾ ಇದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಹೋಗಿದ್ದಾರೆ, ಬರ್ತಾನೆ ಇದ್ದಾರೆ. ಬಹುಶಃ ಈ ದೊಡ್ಡ ಮಟ್ಟದ ಜನಸಂಖ್ಯೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಚೆನ್ನಮ್ಮಾಜಿಯವರ ವ್ಯಕ್ತಿತ್ವ, ಅವ್ರ ಗುಣಗಳನ್ನ ತೋರಿಸ್ತಾ ಇದೆ. ಅಡುಗೆ ಇವತ್ತು ಈಗ ತಾನೇ ನಾವು ಸಹ ಊಟವನ್ನ ಮಾಡಿದ್ದೀವಿ. ಅಡುಗೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಜನಗಳು ಸಹ ಇವತ್ತು ಬಂದು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸಿ ಹೋಗ್ತಾರೆ. ನಾನು ಮದುವೆ ಆದಂತ ಸಂದರ್ಭದಲ್ಲಿ ಅವ್ರ ಮನೆಗೆ ನಾನು ಕುಟುಂಬದ ಸಮೇತ ಹೋದಾಗ ನನಗೊಂದು ನಂದಾದೀಪ ಕೊಟ್ಟು ಆಶೀರ್ವಾದವನ್ನ ಮಾಡಿಕೊಟ್ಟಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಅದೇ ನಂದಾದೀಪವನ್ನು ಹಚ್ತಾ ಇದ್ದೀವಿ. ಚೆನ್ನಮ್ಮಜ್ಜಿಯವರ 11ನೇ ದಿನದ ಇವತ್ತಿನ ಈ ಕಾರ್ಯದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಚೆನ್ನಮ್ಮಜ್ಜಿಯವ್ರ ಜೊತೆ ದೇವೇಗೌಡರ ಸಾಹೇಬ್ರ ಕುಟುಂಬದ ಜೊತೆ ನಿರಂತರ ಸಂಪರ್ಕ ಸಂಬಂಧ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಬಹುತೇಕರು ಇವತ್ತು ಭಾಳ ಜನ ಬಂದು ಇವತ್ತಿನ ದಿನ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಬೇಕು ಅಂತಕ್ಕಂಥದ್ದು ಭಾಳ ವ್ಯವಸ್ಥಿತವಾಗಿ ಕೂತ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಸಾಹೇಬರು, ಎಲ್ಲ ಕುಟುಂಬ ವರ್ಗದ ಸದಸ್ಯರುಗಳು ಮತ್ತು ನಮ್ಮ ಜನತಾದಳ ಪಕ್ಷದ ಬಾಬಣ್ಣ ಅವ್ರನ್ನು ಸೇರಿದಂಗೆ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದಾರೆ. ಭಾಳ ದಿನಗಳಿಂದನೂ ಕೂಡ ತಾವೇ ಹೇಳ್ದಂಗೆ ಅಜ್ಜಿಯವ್ರನ್ನ ಇಡೀ ರಾಜ್ಯದ ಜನತೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದು ಬಹುಶಃ ಸುಮ್ಮನೆ ಬಂದಿರತಕ್ಕಂಥ ಹೆಸರಲ್ಲ. ಅವರು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿಯ ರೀತಿಯೇ ನಡ್ಕೊಂಡ್ರು ಜೀವನದ ಉದ್ದಗಲಕ್ಕೂ ಕೂಡ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ತಾಯಿಯನ್ನು ಸ್ಮರಿಸ್ಕೊಳ್ತಾ ಎಲ್ಲರೂ ಕೂಡ ಒಂದು ಹೊತ್ತಿನ ಒಂದು ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಇವತ್ತು ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಬಂದು ನಮ್ಮ ಜೊತೆಯಲ್ಲಿ ಪಾಲ್ಗೊಂಡು ಇವತ್ತು 11ನೇ ದಿನ ಕಾರ್ಯದಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ಚೆನ್ನಾಗಿ ನಡೀತು. ಅವ್ರಿಗೆ ಇಷ್ಟವಾದೆಲ್ಲ ತಿಂಡಿ ತಿನಿಸು ಮನೆಯಲ್ಲೆಲ್ಲ ಮಾಡಿ ಎಲ್ಲನೂ ತುಂಬ ಭಾಳ ಇಷ್ಟ. ಹಾಗಾಗಿ ಎಲ್ಲ ಮಾಡಿ ಮನೆಯಲ್ಲೂ
ಪುಣ್ಯ ಮಾಡಿಸಿ ಎಲ್ಲ ದಾನ ಧರ್ಮಗಳು. ಹೌದು, ಖುಷಿ ಆಗುತ್ತೆ. ನಮ್ಮಮ್ಮಂಗೆ ಯಾವಾಗಲೂ ಮನೆಯಲ್ಲಿ ಅನ್ನದಾಸೋಹ ನಡಿಬೇಕು. ಇವತ್ತು ಲಕ್ಷಾಂತರ ಮಂದಿ ಊಟ ಮಾಡ್ತಾ ಇರೋದು ಅವರೆಲ್ಲೋ ಮೇಲೆ ನಿಂತ್ಕೊಂಡು ತೃಪ್ತಿ ಪಡ್ತಾ ಇದ್ದಾರೆ ನೋಡಿ ಅಂತ ಅನಿಸುತ್ತೆ. ಅವರ ಸುದೀರ್ಘವಾದಂಥ ಜೀವನ, ನಾನು ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಆ ಅಮ್ಮ ಎಂದೂ ಕೂಡ ಅಧಿಕಾರ ರಾಜಕಾರಣ ಹಸ್ತಕ್ಷೇಪ ಮಾಡಿದವರಲ್ಲ. ಬಂದವರಿಗೆ ಅನ್ನ ಹಾಕೋರು, ಯೋಗಕ್ಷೇಮ ವಿಚಾರ ಮಾಡ್ಕೊಳ್ಳೋರು. ಅವರ ನಡೆ, ಅವರ ನುಡಿ, ಅವರು ಧರಿಸಿದಂಥ ಬಟ್ಟೆಗಳು ಬೇರೆಯವರಾದರೆ ಚಿನ್ನಗಟ್ಟಲೆ ಬಂಗಾರ ಹಾಕೋಬೋದಾಗಿತ್ತು ಮೈ ಮೇಲೆ. ಇಲ್ಲ, ಮಾಂಗಲ್ಯ ಸರ 2 ಬಟ್ಟೆ, ಒಂದು ಸಾಧಾರಣವಾದಂಥ ಸೀರೆ. ಎಂದೂ ಕೂಡ ತನ್ನ ಬಾಯಿಂದ ಒಬ್ಬರಿಗೂ ನೋಯಿಸಿದವರಲ್ಲ. ಅದಕ್ಕೆ ಇವತ್ತು ನೀವು ನೋಡಿದಿರಿ, ಇದು ಬಂದ ಜನ ತಂದ ಜನ ಅಲ್ಲ. ಒಂದು ರಾಜಕೀಯ ಸಭೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಇವತ್ತು ಜನ ನಡ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಇವತ್ತಿಲ್ಲಿಗೆ ಬಂದಿದ್ದಾರೆ. ಆ ತಾಯಿ ಏನು ಇದ್ದಾಗ ಒಂದು ಸೇವೆ ಮಾಡ್ತೋ ಆ ಜನರ ಸೇವೆ ಪ್ರತ್ಯುಪಕಾರ ಇವತ್ತು ನಿಂತಿದೆ. ಸೂರ್ಯ ಚಂದ್ರಾದಿ ಇರೋವರೆಗೂ ಈ ತಾಯಿ ಹೆಸರು ಅಮರವಾಗಿರುತ್ತೆ. ಅವರು ಆ ದಿನ ನಿಧನರಾದಾಗ ಏನು ಬೆಂಗಳೂರಿಂದ ಇಲ್ಲಿವರೆಗೆ ಬಂದ ಜನಸಮೂಹ, ಇದೀಗ ಕಳೆದ 13 ದಿನಗಳಲ್ಲಿ ನಾನೊಂದು 5 ಸಾರಿ ಬಂದಿದ್ದೇನೆ. 5 ಸಾರಿನೂ ಇಲ್ಲಿ ಜನಜಾತ್ರೆನೇ. ಇವತ್ತಿನ ವ್ಯವಸ್ಥೆ ಸುಮಾರು 1.5 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ, 10 ಸಪ್ರೇಟು ಪೆಂಡಾಲ್ಗಳಿದ್ದಾವೆ. ಒಂದು ಪೆಂಡಾಲ್ 11 ಪೆಂಡಾಲ್ ಇದೆ. ಒಂದು ಪೆಂಡಾಲಲ್ಲಿ 2,000 ಜನರಿಗೆ ಕೂರುವಂಥ ವ್ಯವಸ್ಥೆ. ಆದ್ದರಿಂದ ಒಂದು ಸರಿಗೆ 20,000 ಜನ ಕೂರುವಂಥ ವ್ಯವಸ್ಥೆ. 72 ವರ್ಷಗಳ ಕಾಲ ಸಾಂಸಾರಿಕ ಜೀವನವನ್ನು ನಡೆಸಿ ಇವತ್ತು ಅನ್ನಪೂರ್ಣೆ ತಾಯಿ ಅಂತಕ್ಕಂಥ ಹೆಸರನ್ನು ಪಡೆದು 11ನೇ ದಿವಸ ಕಾರ್ಯ ನಡೀತಾ ಇದೆ. ಅದಕ್ಕೆ ನಾವು ಪ್ರಾರಂಭದಿಂದಲೂ ಸಹ ಈ ಒಂದು ತಾಯಿಯ ಸೇವೆಯಲ್ಲಿ ಇದ್ದೀವಿ. ಕಳೆದ 17ನೇ ತಾರೀಕಿಂದ ಸತತವಾಗಿ ಸಂಪರ್ಕ ಇದೆ. ಬಹುಶಃ ಲಕ್ಷಾಂತರ ಜನ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಕ್ಕಂಥ ಎಲ್ಲರ ಆಶಯ ಆಗಿದೆ. ನಾನೂ ಸಹ ಒಬ್ಬ ಅವರ ಕುಟುಂಬದ ಅಭಿಮಾನಿಯಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ, ಏನು ದೇವೇಗೌಡರಿಗೆ ಇನ್ನಷ್ಟು ಆರೋಗ್ಯವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಆ ತಾಯಿ ಮೇಲಿಂದ ಆಶೀರ್ವದಿಸಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರು ನಂಬಿರ್ತಕ್ಕಂಥವ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಇನ್ನಾರು 10 ವರ್ಷ ಇರಬೇಕಾಗಿತ್ತು. ಅವರ ಆಶೀರ್ವಾದ ಪಡ್ಕೊಂಡಿದ್ದೀವಿ, ಅವ್ರ ಕೈಯಿಂದ ಅನ್ನ ತಿಂದಿದ್ದೀವಿ. ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾರೇ ಹೋದ್ರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಎಲ್ಲರೂ ಕಾಣೋರು, ಯಾರಾದರೂ ಆಶೀರ್ವಾದ ಮಾಡೋರು. ನಾವೆಲ್ಲ ಅಲ್ಲೇ ಬೆಳೆದು ಬಂದಿರತಕ್ಕಂಥವ್ರು. ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ ಅಂತಂದ್ಬಿಟ್ಟು ನನ್ನ ಭಾವನೆ. ದೇವೇಗೌಡರು ಸಾಹೇಬ್ರು ನೋಡ್ಕೊಂಡು ಕೆಳಗಡೆ ಬಂದರೆ ಕೆಳಗಡೆ ಪೂಜೆ ಮಾಡ್ತಾ ಇರೋರು ದೇವ್ರ ಮೇಲೆ ಗಂಟೆಗಟ್ಟಲೆ ಪೂಜೆ ಮಾಡೋದು, ದೈವ ಭಕ್ತಿ, ಒಂದು ದೇವತೆ. ಆಮೇಲೆ ಯಾರೇ ಹೋಗಲಿ, ಗೋಪಾಲಯ್ಯ ಎಲ್ಲ ಯಾರೇ ಹೋದ್ರೂ ಅತ್ಯಂತ ಗೌರವದಿಂದ ಎಂತಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ ಅಂತಕ್ಕಂಥದ್ದನ್ನ ಇದು ಮಾಡಿ ಆಶೀರ್ವಾದ ಮಾಡೋರು, ಒಳ್ಳೇದಾಗಲಿ ಅಂತಕ್ಕಂಥದ್ದು ಆಶೀರ್ವಾದ ಮಾಡೋರು. ಓದೋರು ಎಲ್ರಿಗೂ ಅನ್ನ ಹಾಕೋರು. ಇವತ್ತು ಎಲ್ಲಿ ನೋಡಿದ್ರು ಕೂಡ ಅಷ್ಟು ಜನಗಳ ಸೈನ್ಯನೇ ಇಲ್ಲಿ ಬಂದು ಸೇರ್ತಾ ಇದೆ. ಇದು ದೇವೇಗೌಡರ ಕುಟುಂಬದ ಮೇಲೆ ಮತ್ತೆ ದೇವೇಗೌಡರ ಮೇಲೆ ಮತ್ತೆ ನಮ್ಮ ಕುಮಾರಣ್ಣನ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನವನ್ನ ತೋರಿಸ್ತಾ ಇದೆ. ಇವತ್ತೇನು ದೈವಾಧೀನರಾಗಿದ್ದಾರೆ ಆ ತಾಯಿ, ಅವರ ಕುಟುಂಬಕ್ಕೂ ಕೂಡ ಇವತ್ತು ದುಃಖ ಭರಿಸ್ತಕ್ಕಂಥ ಶಕ್ತಿ ನಾವು ಭಗವಂತ ಕೊಡ್ಲಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಇದ್ದೀವಿ. ಚೆನ್ನಮ್ಮರ ಒಂದು ತ್ಯಾಗದಿಂದನೇ ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಕ್ಕೆ ಆಗುತ್ತೆ. ತುಂಬ 72 ವರ್ಷದ ಅವರ ದಾಂಪತ್ಯದ ಜೀವನ ಎಲ್ಲರಿಗೂ ಮಾದರಿ. ಅದರಲ್ಲೂ ವಿಶೇಷವಾಗಿ ದೊಡ್ಡವರಿಗೆ ಒಂದು ರೀತಿಯ ಬೆನ್ನೆಲುಬಾಗಿ ಕೆಲಸ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವೇನಾದರೂ ನಮ್ಮ ಒಂದು ರೀತಿ ಇಲ್ಲಿ ನಮ್ಮ JDS ಪಕ್ಷ ಬೆಳೆಯೋದಕ್ಕೆ ಅವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೈವ ಭಕ್ತಿ ಹೊಂದಿರತಕ್ಕಂಥ ನಾವೆಲ್ಲ ಅವ್ರ ಮನೆಗಳಿಗೆ ಹೋದಾಗೆಲ್ಲ ಅವರು ತುಳಸಿ ಕಟ್ಟೆ ಪೂಜೆ ಮಾಡಿದ್ದು, ಇಲ್ಲ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದನ್ನೇ ನೋಡಿದ್ದೀವಿ. ಯಾರೇ ಮನೆಗೆ ಹೋದ್ರು ತುಂಬ ಒಳ್ಳೆಯ ಆತಿಥ್ಯ ಮಾಡೋರು, ಯಾರು ಕೂರಿಸ್ಕೊಂಡು ಮಾತಾಡೋರು, ಏನಾದರೂ ತಿಂದೋಗ್ರಿ ಅನ್ನೋರು. ಅವ್ರಿಗೆ ಹುಷಾರಿಲ್ಲದೆ ಮಲಗಿದಾಗಲೂ ಸಹ ನಾವು ಹೋದಾಗ ಪಾಪ ಕೆಲಸದವರು ತಂದು ನಮಗೆ ಏನಾದರೂ ತಂದು ಕೊಡೋವರೆಗೂ ಬಿಡಲಿಲ್ಲ. ಒಂದು ದಿವಸ ಒಂದು ನೆನಪಿನಲ್ಲಿರೋದು, ಇಲ್ಲ ನೀವೇನಾದರೂ ತಿಂದೋಗ್ಬೇಕು, ಹಾಗೆ ಹೋಗಬಾರ್ದು ಅಂತೇಳಿ. ಹಾಗೆ ಅವರು ತುಂಬ ಜನಾನುರಾಗಿಯಾಗಿ ಮನೆಗೆ ಯಾರೇ ಬಂದ್ರೂ ಅವರು ಮನೆಗೆ ಆತಿಥ್ಯ ಮಾಡೋದು, ಗೃಹಿಣಿಯಾಗಿ ರಾಜಕೀಯವಾಗಿ ದೇವೇಗೌಡರಿಗೆ ದೊಡ್ಡವರಿಗೆ ಎಲ್ರಿಗೂ ನಮ್ಮ ಪಕ್ಷಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯ ದೇಶ ಎಲ್ಲವನ್ನು ಕೂಡ ಪ್ರತಿನಿಧೀಕರಿಸಿ ಅದ್ಭುತವಾದಂಥ ನನ್ನ ಕಾರ್ಯಚಟುವಟಿಕೆಗಳಿಂದ ಎಲ್ಲರ ಮನಗೆದ್ದಂಥ ದೇವೇಗೌಡರು ಪ್ರಾಯಶಃ ಅವರ ಎಲ್ಲ ಆಗುಹೋಗುಗಳಿಗೆ
ಶ್ರೀಮತಿ ಚೆನ್ನಮ್ಮನವರೇ ಅವರ ಬೆಂಬಲಿಗರಾಗಿ ನಿಂತು ಒಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇಲ್ಲಿ ಸೇರಿದಂಥ ಲಕ್ಷಾಂತರ ಜನರನ್ನು ನೋಡಿದರೆ ಗೊತ್ತಾಗುತ್ತೆ ಆ ತಾಯಿ ಕೇವಲ ದೇವೇಗೌಡರ ಧರ್ಮಪತ್ನಿಯಲ್ಲ, ಅವರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನರ ಒಂದು ಪ್ರೀತಿಯ ತಾಯಿ ಅಂತ ಹೇಳುವಂಥದ್ದು ಕಂಡುಕೊಂಡಿದ್ದೇವೆ. ವಿಶೇಷವಾಗಿ ಅವ್ರನ್ನ ಕಳ್ಕೊಂಡ ನಂತರ ಅವ್ರ ಬಗ್ಗೆ ಹೆಚ್ಚು ಅವರ ಜೀವನದ ಬಗ್ಗೆ ನಾವೆಲ್ಲ ಗಮನಿಸ್ತಾ ಇರಬೇಕಾದ್ರೆ ಅವ್ರು ಯಾವ ರೀತಿ ನಾವು ಸಾಮಾನ್ಯವಾಗಿ ಅವ್ರು ಎದುರಿಸಿದಂಥ ಸವಾಲು ಸಮಸ್ಯೆಗಳ ಬಗ್ಗೆ ಅವರಿದ್ದಾಗ ನಾವು ಅಷ್ಟು ಮಹತ್ವ ಕೊಟ್ಟಿರಲ್ಲ, ಗಮನಿಸಿರಲ್ಲ. ಅವ್ರು ಕಳ್ಕೊಂಡಾಗ ಅನಿಸುತ್ತೆ ಯಾವ ರೀತಿ ಅವರು ಈ ಎಲ್ಲ ಸಮಸ್ಯೆಗಳನ್ನು ಸಾಧಾರಣವಾಗಿ ನಾನು ಒಬ್ಬರು ಮಾಜಿ ಪ್ರಧಾನಮಂತ್ರಿಯ ಶ್ರೀಮತಿ, ದೊಡ್ಡ ನಾಯಕರ ಶ್ರೀಮತಿ ಅನ್ನೋದಕ್ಕಿಂತ ಒಂದು ಸಾಧಾರಣ ನಾನು ಒಂದು ಮಹಿಳೆ ಅನ್ನುವಂಥ ರೀತಿ ಅವರ ಬದುಕು ಒಂದು ಸಂದೇಶವಾಗಿರುತ್ತೆ. ದೇವೇಗೌಡರ ಜೊತೆಯಲ್ಲಿ ಅಷ್ಟೇ ಅಪಾರವಾದಂಥ ಗೌರವವನ್ನು ಗಳಿಸಿದ್ದಾರೆ. ಎಲೆಮರೆಕಾಯಿ ಅಂತ ಇದ್ದು ಗೌಡರಿಗೆ ಧರ್ಮಪತ್ನಿಯಾಗಿ ಮತ್ತೊಮ್ಮೆ ಎರಡನೇ ತಾಯಿಯಾಗಿಯೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರು ಚೆನ್ನಮ್ಮನವರು ದೇವೇಗೌಡರನೇ ತಾಯಿಯ ರೂಪದಲ್ಲಿದ್ದ ಹಾಗೆ. ಕಾರಣ ಅವರ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಅವ್ರನ್ನ ಜೋಪಾನ ಮಾಡಿಕೊಂಡು ದೆಹಲಿಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಅವ್ರಿಗೇನು ಶಕ್ತಿ ತುಂಬಬೇಕಾಯಿತೋ ಆ ಶಕ್ತಿಯುತವಾಗಿ ಬೆಳೀಲಿಕ್ಕೆ ಶ್ರೀಮತಿ ಚೆನ್ನಮ್ಮನವರು ಕಾರಣರಾಗಿದ್ದಾರೆ. ಅವರೊಬ್ಬ ಆದರ್ಶ ಮಹಿಳೆಯಾಗಿ, ತಾಯಿಯಾಗಿ, ಮಡದಿಯಾಗಿ, ಒಬ್ಬ ಸ್ತ್ರೀಶಕ್ತಿಯಾಗಿ ಇವತ್ತು ಎಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ. ಹಾಸನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡ್ತಿದ್ವಿ. ಅವರು ನಮಗೆ ತಟ್ಟೆಗೆ ಅನ್ನ ಹಾಕೊಂಡು ಕೊಡ್ತಾಯಿದ್ರು ಪ್ರೀತಿಯಿಂದ. ಅದೆಲ್ಲವನ್ನೂ ಕೂಡ ಜ್ಞಾಪಿಸ್ಕೊಂಡ್ರೆ ಅವರು ನಮಗೂ ಕೂಡ ಒಂದು ರೀತಿ ತಾಯಿ ಸ್ವರೂಪರಾಗಿ ಕಾಣ್ತಾರೆ. ಅವರಿಗೆ ಭಗವಂತ ಶ್ರೀ ಕಾಲಭೈರವೇಶ್ವರ ಒಂದು ಸದ್ಗತಿಯನ್ನು, ಮೋಕ್ಷವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸ್ಕೊಂತೇವೆ. ಸದಾ ಕಾಲವೂ ಕೂಡ ಚೆನ್ನಮ್ಮನವರು ಅಸಾಧ್ಯ ಕಾರ್ಯ ಸಾಧಕಾಯ ನಮಃ ಅಂತ ಸದಾ ಕಾಲವೂ ಕೂಡ ಹೇಳ್ತಿದ್ರು. ನಾವು ಈ ಹರದನಹಳ್ಳಿಯ ದೇವತಾ ಪ್ರತಿಷ್ಠೆಗೆ ಶೃಂಗೇರಿ ಜಗದ್ಗುರು ನಮ್ಮನ್ನು ಕಳಿಸಿ ಅನೇಕ ಬಾರಿ ನಾವು ಈ ಅವರಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿಸ್ಲಿಕ್ಕೆ ಬಂದಿದ್ವಿ. ಆದರೆ ಚೆನ್ನಮ್ಮನವರು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಬಿಡು ಇದೆ ಅಂತಾದರೆ ಉಸಿರಾಟ ಎಷ್ಟು ಸಹಜವಾಗಿ ಶ್ರೀಮತಿ ಚೆನ್ನಮ್ಮನವರು ಒಂದು ನಾಮ, ಆಂಜನೇಯನ ನಾಮ, ಅದು ಅಸಾಧ್ಯ ಕಾರ್ಯ ಸಾಧಕಾಯ ನಮಃ ಅಂತ ಹೇಳ್ತಲೇ ಇರ್ತಿದ್ರು. ದೇವರ ಮೇಲಿನ ಭಕ್ತಿ, ಜನಗಳ ಮೇಲಿನ ಪ್ರೀತಿ, ಎಲ್ಲರ ಮೇಲೆ ಇರತಕ್ಕಂತಹ ಒಂದು ಮಾತೃ ವಾತ್ಸಲ್ಯ ವಿಶೇಷವಾಗಿತ್ತು ಚೆನ್ನಮ್ಮನವರು. ತುಮಕೂರಿನ ನಾವು ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿಗಳು ಅಂತ, ಅದನ್ನು ಇವರು ತ್ರಿವಿಧ ದಾಸೋಹಿಗಳು ಅಂತ ಹೇಳ್ಬೋದು ಚೆನ್ನಮ್ಮರನ್ನ. ಯಾಕೆಂದರೆ ದೇವೇಗೌಡರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿ ಇವತ್ತಿನ ಬಂದಿರಲ್ಲ, ಸಹಸ್ರಾರು ಲಕ್ಷಾಂತರ ಜನ ಅಷ್ಟೊತ್ತು ಅನ್ನ ಸಂಸ್ಕರಣೆ ಮಾಡ್ತಾರೆ. ಅವರು ಶಿವಕುಮಾರ ಸ್ವಾಮಿಗಳು ಎರಡನೇ ಇವರೇ, ಚೆನ್ನಮ್ಮರೇ. ಚೆನ್ನಮ್ಮರು ಬಿಟ್ಟರೆ ಯಾರ್ಯಾರೂ ಇಲ್ಲ. ಅವರು ನಡೆದಾಡ ದೇವರು. ಇವರು ನಡೆದಾಡ್ದಂಗೆ ಗೊತ್ತಿಲ್ಲದಂಗೆ ಮಾಡಿದ್ದಾರೆ. ಇಷ್ಟೊಂದು ಜನ ಕರ್ಸ್ತಾ ಇದ್ದಾರಲ್ಲ. ಚೆನ್ನಮ್ಮರಿಗೆ ಆತ್ಮ ಸಂತೋಷ ಸಿಕ್ಕಲಿ ಅಂತೇಳಿ, ದೇವೇಗೌಡರಿಗೆ ಶಾಂತಿ ಸಿಕ್ಕಲಿ ಅಂತೇಳಿ ಇವತ್ತು ನಾವು ಇದು ಮಾಡ್ತೀವಿ. ಕುಮಾರಣ್ಣವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಇವತ್ತು ಆಶೀರ್ವಾದ ಮಾಡ್ತೀವಿ ಅಷ್ಟೇ. ಇವತ್ತು ಈ ಭಾರತ ದೇಶದಲ್ಲೇ ಕರ್ನಾಟಕದ ಒಬ್ಬ ಪ್ರಧಾನಮಂತ್ರಿಯಾಗಿ, ಕನ್ನಡಿಗರಾಗಿ ಇವತ್ತು ದೇವೇಗೌಡರು ಚೆನ್ನಮ್ಮ ಯಾವುದೇ ಜಾತಿ ಗೀತಿ ಭೇದ ಇಲ್ಲದೆ, ಯಾವುದೇ ಒಂದು ರಾಜಕೀಯ ಪಕ್ಷ ಇಲ್ಲದೆ ಅಭಿಮಾನದಿಂದ ಇವತ್ತು ಚೆನ್ನಮ್ಮರು ನೋಡಕ್ಕೆ ಬಂದಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಮ್ಮರು ಚೆನ್ನಾಗಿ ಮಾಡಿದ್ದಾರೆ. ಈ ತಾಯಿ ದೇಶಕ್ಕೆ ಒಬ್ಬ ಪ್ರಧಾನಿಯಿಂದ ಸೃಷ್ಟಿ ಮಾಡಿದ್ದಾರೆ, ಮತ್ತೆ 2 ಬಾರಿ ಮುಖ್ಯಮಂತ್ರಿಯಾಗಿ ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಮನೇಲಿ ಒಂದು ಮಹಿಳೆ ಏನು ಬೇಕಾದರೂ ಮಾಡಬಹುದು ಅನ್ನೋಕ್ಕೆ ಸಾಧನೆನ ಇವತ್ತು ಈ ತಾಯಿ ತೋರಿಸ್ಕೊಟ್ಟಿದ್ದಾರೆ. ಮಾಡಿದಾರಲ್ಲ ಫೆಸಿಲಿಟಿ ಮಾತ್ರ ಅದ್ಭುತವಾಗಿದೆ. ಏನು ಊಟಕ್ಕೆ ಏನು ಬೇಕು, ಯಾವ ಟೈಮಲ್ಲಿ ಏನು ಬೇಕು, ಬನ್ನಿ ಅನ್ನಂಗಿಲ್ಲ, ಅಂಥ ಅದ್ದೂರಿಯಾಗಿ ಕೊಡ್ತಾ ಇದ್ದಾರೆ ನಮ್ಮ ದೇವೇಗೌಡರು. ಅವ್ರಿಗೆ ಇನ್ನೂ ಆಯುಷ್ಯ ಚೆನ್ನಾಗಿ ಕೊಟ್ಟು ಒಳ್ಳೇದಾಗಲಿ. ಚೆನ್ನಮ್ಮವ್ರಿಗೂ ಆಶೀರ್ವಾದ. ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ರಾಜ್ಯ ನಿರ್ಮಾಣ ನೋಡ್ಬೇಕಂತವ ದೇವೇಗೌಡರ ಆರೋಗ್ಯ ಚೆನ್ನಾಗಿರಲಿ. ಚೆನ್ನಮ್ಮ ಅನ್ನಪೂರ್ಣೇಶ್ವರಿ ಅಡುಗೆ ಹಿಡಿದು ಜನ ಸಂಪಾದನೆ ಮಾಡಿತ್ತಂದ್ರೆ ಯಾವ್ದು ರಾಜಕಾರಣ ಇಲ್ಲದ್ರೆ ಆ ತಾಯಿಗೆ ನಮ್ಮ ಗೊತ್ತಾಗುತ್ತೆ ಸರ್. ದಯಮಾಡಿ ಸರ್, ಗಂಟಿನಿಂದ ಒಂದು ಹೆಣ್ಣಿರ್ತಾರೆ ಅನ್ನೋದು ಅದು ಚೆನ್ನಮ್ಮವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆಯಲ್ಲಿ ನಡೀತಿದೆಯಲ್ಲ, ಎಲ್ಲ ಒಂದು ತೊಂದರೆ ಆಗ್ದಂಗೆ ನೀಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡವ್ರೆ. ಇವತ್ತು 2 ಲಕ್ಷದ ಮೇಲೆ ಜನ ಸೇರಿದೆ. ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಚೆನ್ನಮ್ಮನ ದೇವೇಗೌಡರ ಅಭಿಮಾನಕ್ಕೆಲ್ಲ ಬಂದವ್ರೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.